ಸತ್ತ ಜನರ ಆತ್ಮಗಳು ಬೇರೆಯವರ ದೇಹದ ಮೇಲೆ ಬರೋದನ್ನು ನಾವು ನೋಡೇ ಇರ್ತೀವಿ. ಆದರೆ ಒಂದು ಬೋರ್ಡ್ನ ಸಹಾಯದಿಂದ ಈ ಸತ್ತ ಜನರ ಆತ್ಮಗಳ ಜೊತೆ ಮಾತನಾಡಬಹುದು. ಈ ಬೋರ್ಡ್ನ ಮೇಲೆ ಅನೇಕ ಮೂವಿಗಳು ಸಹ ಬಂದಿವೆ. ಸ್ನೇಹಿತರೆ, ಇನ್ನೊಂದು ಫ್ಯಾಕ್ಟ್ ಅಂದರೆ ಈ ಬೋರ್ಡ್ಗಳು ಅಮೆಝಾನ್ಗಳಂಥ ಶಾಪಿಂಗ್ ಆ್ಯಪ್ಗಳಲ್ಲಿ ಇಂದು ಸಹ ಲಭ್ಯವಿದೆ. ಈ ಬೋರ್ಡ್ನಲ್ಲಿ ಇಂಗ್ಲೀಷ್ನ ಎಲ್ಲ ಆಲ್ಫಾಬೆಟ್ಸ್ಗಳು ಹಾಗೂ 0 ಇಂದ 9 ನಂಬರ್ಸ್ಗಳು ಇರುತ್ತವೆ. ಬೋರ್ಡ್ನ ಮೇಲ್ಭಾಗದಲ್ಲಿ ಎಸ್ ಅಣ್ಣು ಹಾಗೂ ಬೋರ್ಡ್ನ ಕೆಳಭಾಗದಲ್ಲಿ ಗುಡ್ ಬೈ ಎಂದು ಬರೆಯಲಾಗಿರುತ್ತದೆ. ಇದನ್ನು ವಿಜಿ ಬೋರ್ಡ್ ಅಂತ ಕರೆಯುತ್ತಾರೆ. ಈ ವಿಡಿಯೋದಲ್ಲಿ ವಿಜಿ ಬೋರ್ಡ್ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಸ್ಟ್ರಿ ಆಫ್ ದ ವಿಜೆ ಬೋರ್ಡ್. ಸ್ನೇಹಿತರೆ, ಈ ವಿಜೆ ಬೋರ್ಡ್ ಮೊದಲು ಚೀನಾದಲ್ಲಿ 1100 ವರ್ಷಗಳ ಹಿಂದೆ ರಿಚುವಲ್ಸ್ ಹಾಗೂ ಸೂಪರ್ವಿಷನ್ಗಳಿಗೆ ಉಪಯೋಗಿಸುತ್ತಿದ್ದರು. ಅವರು ಇದನ್ನು ಫಿಜಿ ಎಂದು ಕರೆಯುತ್ತಿದ್ದರು. ಆದರೆ ಇದು ಹೆಚ್ಚು ಜನರು ಬಳಸಲು ಶುರು ಮಾಡಿದ್ದು 200 ವರ್ಷಗಳ ಹಿಂದೆ. ಅಮೇರಿಕನ್ ಸಿವಿಲ್ ವಾರ್ನ ನಂತರ ಅದರಲ್ಲಿ ಸತ್ತ ಸೈನಿಕರ ಜೊತೆ ಮಾತನಾಡಲು ಇದನ್ನು ಬಳಸುತ್ತಿದ್ದರು. ಹಾಗಾದರೆ ಇದನ್ನು ಹೇಗೆ ಬಳಸೋದು? ಸ್ನೇಹಿತರೆ, ಈ ವಿಜೆ ಬೋರ್ಡ್ ಮೇಲೆ ಪ್ಲಾನ್ಚೆಟ್ ಅನ್ನು ಇಟ್ಟು ಪ್ರಶ್ನೆಗಳನ್ನು ಕೇಳಿದಾಗ ಈ ಪ್ಲಾನ್ಚೆಟ್ಟು ಜರುಗಾಡಲು ಶುರು ಮಾಡುತ್ತದೆ. ಅದರ ಮೇಲಿರುವ ಲೆಟರ್ಸ್ನ ಮೂಲಕ ನಮ್ಮ ಜೊತೆ ಕಮ್ಯುನಿಕೇಷನ್ ಮಾಡುತ್ತವೆ. ಇದರ ಬಗ್ಗೆ ಸೈನ್ಸ್ ಏನು ಹೇಳುತ್ತೆ? ಸೈನ್ಸ್ ಪ್ರಕಾರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನಿಮ್ಮ ಕೈಗಳು ಮೂವ್ ಆಗುತ್ತವೆ. ಇದನ್ನು ಇಡಿಯೋಮೋಟರ್ ಎಫೆಕ್ಟ್ ಅಂತ ಕೂಡ ಕರೆಯುತ್ತಾರೆ. ಹಾಗಾದರೆ ಈ ವಿಜಿ ಬೋರ್ಡ್ ರಿಯಲ್ ಅಥವಾ ಫೇಕಾ? ಈ ವಿಜಿ ಬೋರ್ಡ್ನ ಕೆಲವೊಂದಿಷ್ಟು ಜನ ನಂಬೋದಿಲ್ಲ. ಕೆಲವೊಂದಿಷ್ಟು ಜನ ಅದರಿಂದ ಆದ ಅನುಭವಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ಬೋರ್ಡ್ನ ಕೆಲವು ಫ್ಯಾಕ್ಟ್ಗಳನ್ನು ನೋಡೋಣ. ಈ ವಿಜಿ ಬೋರ್ಡನ್ನು ಉಪಯೋಗಿಸ್ಕೊಂಡು ಒಂದು ಕೇಸನ್ನು ಸಾಲ್ವ್ ಮಾಡಲಾಗಿತ್ತು. ಈ ವಿಜಿ ಬೋರ್ಡ್ಗೆ ಈ ಹೆಸರನ್ನು ಇಡಲು ಇದೇ ಬೋರ್ಡ್ ತಿಳಿಸಿತ್ತು. ನೀವೇನಾದರೂ ಈ ವಿಜಿ ಬೋರ್ಡನ್ನು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಬೇಡಿ. ಏಕೆಂದರೆ ಇದರಿಂದ ನಿಮ್ಮ ಸುತ್ತ ಇರುವ ಎಕ್ಸ್ಟ್ರೀಮ್ ನೆಗೆಟಿವ್ ಎನರ್ಜಿಗಳು ಸೃಷ್ಟಿಯಾಗುತ್ತವೆ. ಇದರಿಂದ ನಿಮಗೆ ತುಂಬ ತೊಂದರೆಗಳಾಗುತ್ತೆ. ಇದಾಗಿತ್ತು ವಿಜಿ ಬೋರ್ಡ್ನ ಒಂದು ಸಣ್ಣ ಮಾಹಿತಿ. ನಿಮಗೇನಾದರೂ ಇದೇ ರೀತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.